ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜಡಿಶ್ನ ಟ್ರೇಡರ್ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ ಆಲ್ರೆಡಿ ಟೈಟಲಲ್ಲಿ ನೋಡೇ ಇರ್ತೀರ, ಬೈಕ್ ಟ್ಯಾಕ್ಸಿ ಅಪ್ಡೇಟು ತುಂಬ ದಿನದಿಂದ ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತಾ ಇದ್ದಾರೆ. ಯಾವಾಗ ಇದು ಲಾಸ್ಟ್ ಫೈನಲ್ ಜಜ್ಮೆಂಟ್ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಚೂರು ಗೊತ್ತಾಗ್ತಾ ಇಲ್ಲ. ದಿನೇ ಹಂಗೆ ಮುಂದೆ ಹೋಗ್ತಾನೆ ಇದ್ದಾರೆ. ಕೋರ್ಟಲ್ಲಿ ಈಗ ಕಂಪ್ನಿಗಳ ಕಡೆಯವ್ರು ಏನಾದರೂ ಸುಪ್ರೀಂ ಕೋರ್ಟ್ಗೆ ಏನಾದರೂ ಆಗ್ತಾರಾ, ಇಲ್ಲ ಇಲ್ಲೇ ಏನಾದರೂ ಜಜ್ಮೆಂಟ್ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅನ್ನೋದು ಬಿಟ್ಬಿಟ್ಟಿದೆ, ನಮ್ಮ ರಾಜ್ಯ ಸರ್ಕಾರ ಅಂತೂ ತಲೆ ಕೆಡಿಸ್ಕೊತಾ ಇಲ್ಲ. ಇದೇ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತಾ ಇದೆ. ಇನ್ ಕೇಸ್ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಏನಾದರೂ ಈ ಥರ ರೂಲ್ಸ್ಗಳು ಮಾಡಿಬಿಟ್ಟು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟಂದರೆ ಹಂಗಾದರೂ ಸರಿ, ಒಂದು ಸ್ವಲ್ಪ ಜನ ಕೆಲಸ ಮಾಡಿಕೊಂಡು ಹಂಗೆ ಹಿಂಗೆ ಮುಂದೆ ಹೋಗ್ತಾರೆ. ಆದರೆ ಈ ನಮ್ಮ ರಾಜ್ಯ ಸರ್ಕಾರ ಅನ್ನೋದು ತಲೆನೇ ಕೆಡಿಸ್ಕೊತಾ ಇಲ್ಲ. ಇನ್ನು ಕೋರ್ಟಲ್ಲಿ ಕೂಡ ಮುಂದೆ ಹೋಗ್ತಾ ಇಲ್ಲ. ಏನು ಮಾಡೋದು ಅಂತಂದ್ಬಿಟ್ಟು ತುಂಬ ಜನ ರೈಡರ್ಸು ಕೆಲಸ ಇಲ್ದೇ ಸುಮ್ಮನೆ ಒದ್ದಾಡ್ತಾ ಇದ್ದಾರೆ. ತುಂಬ ಜನ ರೈಡರ್ಸು ಇದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ಬರಲಿ ಅಂತ ಅದಕ್ಕೋಸ್ಕರನೇ ಕಾಯ್ಕೊಂಡಿದ್ದಾರೆ. ಸೊ ನಾನು ಅವ್ರಿಗೆ ಹೇಳೋದೇನು ಅಂತಂದರೆ, ಆದಷ್ಟು ಬೇಗ ಯಾವುದಾದ್ರೂ ಬೇರೆ ಕೆಲಸ ನೋಡ್ಕೊಳ್ಳಿ. ಯಾಕಂತಂದರೆ ಇದು ಅಷ್ಟು ಬೇಗ ಬರಲ್ಲ ಅಂತ ನನ್ನ ಒಪಿನಿಯನ್ನು, ನನ್ನ ಪರ್ಸ್ನಲ್ ಒಪಿನಿಯನ್ನು ಇದೇ. ಫಿಕ್ಸ್ ಮಾಡ್ಕೋಬೇಡಿ. ಯಾಕಂದರೆ ಹೆಂಗೆ ಮುಂದೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ತಳ್ಕೊತಾನೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆದಷ್ಟು ಬೇಗ ಯಾವುದಾದ್ರೂ ಬೇರೆ ಕೆಲಸ ನೋಡಿಕೊಂಡು ಕೆಲಸ ಮಾಡ್ಕೊತಾ ಇರಿ. ಇದಕ್ಕೆ ನಂಬ್ಕೊಂಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಕೆಲಸಗಳಾಗೋದು ತುಂಬ ಕಮ್ಮಿ. ಸೊ ಬೇರೆ ಕೆಲಸ ಯಾವ್ದಾದ್ರು ನೋಡ್ಕೊಂಡಿದ್ರೆ ಬೆಟರ್ ನನಗೆ ಗೊತ್ತಿರೋ ಪ್ರಕಾರ. ಮತ್ತೇನಾದರೂ ಬೈಕ್ ಟ್ಯಾಕ್ಸಿ ರಿಲೀಸ್ ಆದಾಗ ಮತ್ತೆ ಬಂದು ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ಸೊ ಅಲ್ಲಿ ತನಕ ಸುಮ್ಮನೆ ಯಾರಿಗೂ ಎಲ್ಲರೂ ಸುಮ್ಮನೆ ಇದ್ಬಿಟ್ರೆ ಮತ್ತು ಮನೆಯಲ್ಲೆಲ್ಲ ತುಂಬ ಸಫರ್ ಆಗಬೇಕಾಗತ್ತೆ. ಮೊದಲೇ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತಂದರೆ ಕರೆಂಟ್ ಬಿಲ್ಲು, ರೂಮ್ ರೆಂಟು, ವಾಟ್ರ್ ಬಿಲ್ಲು, ಅದು ಇದು ಅಂತಂದ್ಬಿಟ್ಟು ತುಂಬ ಇರ್ತವೆ. ನಮ್ಮ ಮನೆಗಳಿಗೆ ಸಂಸಾರಕ್ಕೆ ಏನಾದರೂ ತೊಗೊಂಡ್ಬರ್ಬೇಕು, ಮತ್ತು ಮಕ್ಕಳ ಫೀಸ್ಗಳು ಆ ಥರ ಅಂತಂದ್ಬಿಟ್ಟು ತುಂಬ ಇರ್ತವೆ. ಸೊ ಅವ್ರಿಗೆಲ್ಲ ಹೇಳೋದು ಏನು ಅಂತಂದರೆ, ಆದಷ್ಟು ಬೇಗ ಯಾವುದಾದ್ರೂ ಬೇರೆ ಕೆಲಸ ನೋಡಿಕೊಂಡು ಪಾರ್ಟ್ ಟೈಮ್ ಆಗಿ ಮಾಡ್ಕೊತಾ ಇರಿ. ಇನ್ ಕೇಸ್ ಏನಾದರೂ ಬೈಕ್ ಟ್ಯಾಕ್ಸಿ ಓಪನ್ ಆಯಿತು ಬೆಂಗಳೂರಲ್ಲಿ ಅಂತಂದರೆ ನಾನು ಖಂಡಿತ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುತ್ತಿ ಬಳಸಬೇಡಪ್ಪ ಗುರು, ಬೇಗ ಹೇಳ್ಬಿಡು ಅಂತ ಅಂದ್ಬಿಟ್ಟು ಅಂತಾರೆ. ಸೊ ಪಾಯಿಂಟ್ಗೆ ಬರ್ತಾಯಿದ್ದೀನಿ. ಆ್ಯಕ್ಚುಲಿ 18ನೇ ತಾರೀಕು ಸೋಮವಾರ ನೆನ್ನೆಗಿತ್ತು ಡೇಟು, 21ನೇ ತಾರೀಕು, ಇವತ್ತು 22. ಸ್ವಲ್ಪ ತಡನೇ ಆಯಿತು ತಿಳ್ಕೊಳ್ಳೋದು. ಸೊ ಆದರೆ ಏನು ಮಾಡೋದು, ನಾನು ಊರಿಗೆ ಬಂದುಬಿಟ್ಟಿದ್ದೆ, ಅದಕ್ಕೋಸ್ಕರ ನನಗೆ ಸ್ವಲ್ಪ ತಡ ಆಯಿತು. ಏನು ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಾಗಿರಲಿಲ್ಲ. ಸೊ ಇವಾಗ ಡೈರೆಕ್ಟಾಗಿ ಕಂಪ್ನಿಗೆ ಫೋನ್ ಮಾಡಿಬಿಟ್ಟು ನಾನು ವಿಚಾರ ಏನು ಅಂತ ತಿಳ್ಕೊಬಿಟ್ಟೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ಏನಾಯಿತು ಅಂತಂದರೆ, ನೆಕ್ಸ್ಟು ಫ್ರೈಡೇಗೆ ಹಾಕಿದ್ದಾರೆ, ಲೈಕ್ 25ನೇ ತಾರೀಕಿಗೆ ಹಾಕಿದ್ದಾರೆ ಕೇಸ್ನ. ಸೊ ಆದಷ್ಟು ಸ್ವಲ್ಪ ಯಾವುದಾದ್ರು ಬೇರೆ ಕೆಲಸ ನೋಡಿಕೊಂಡ್ರೆ ಬೆಟರ್ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರ ಅಂತೂ ಬಿಡ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಬಿಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ, ಮಾಡ್ಕೋಬೋದು ಅಂತಂದ್ಬಿಟ್ಟು. ಆದರೆ ನಮ್ಮ ರಾಜ್ಯ ಸರ್ಕಾರದ್ದು ಪರ್ಮಿಷನ್ ಬೇಕು ಅಂತಂದ್ಬಿಟ್ಟು. ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ, ರೈಡರ್ಸ್ ಎಲ್ಲ ಅವ್ರ ಗತಿ ಏನು ಅಂತಂದ್ಬಿಟ್ಟು ಚೂರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅಂತ ಇದ್ದೀನಿ, ಯಾವುದಾದ್ರೂ ಬೇರೆ ಕೆಲಸ ಪಾರ್ಟ್ ಟೈಮ್ ಆಗೋ ಫುಲ್ ಟೈಮ್ ಆಗೋ ಯಾವುದೋ ನೋಡಿಕೊಂಡ್ರೆ ಬೆಟರು. ಮತ್ತು ಬೈಕ್ ಟ್ಯಾಕ್ಸಿ ಒಟ್ಟಿನಲ್ಲಿ ಖಂಡಿತ ಬಂದೇ ಬರುತ್ತೆ. ಬೈಕ್ ಟ್ಯಾಕ್ಸಿ ಅಂತೂ ಇವತ್ತಿಲ್ಲ ನಾಳೆ ಖಂಡಿತ ಬಂದೇ ಬರುತ್ತೆ ಅಂತಂದ್ಬಿಟ್ಟು ನನಗೆ ಒಂದು ಚಿಕ್ಕ ಹೋಪ್ ಇದೆ. ಇನ್ ಕೇಸ್ ಬಂದರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜಾಸ್ತಿ ಸುತ್ತಿ ಬಳಸಿದರೆ ಐ ಆಮ್ ಸಾರಿ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಫುಲ್ ಇನ್ಫಾರ್ಮೇಷನ್ ಏನಾಯಿತು ಏನು ಅಂತಂದ್ಬಿಟ್ಟು ಕ್ಲಿಯರಾಗಿ ಎಲ್ಲ ಹೇಳಿದ್ದೀನಿ. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ಕೂಡ ಹೇಳಿದ್ದೀನಿ. ಆದರೆ ಕೆಲವೊಂದು ಜನ ಸುಮ್ಮನೆ ಸುತ್ತಿ ಬಳಸಬೇಡ ಗುರು, ಬೇಗ ಮ್ಯಾಟ್ರಿಗೆ ಬಾ ಅಂತ ಅಂದ್ಬಿಟ್ಟು ಆ ಮ್ಯಾಟ್ರ್ ಹೇಳಿದ್ದೀನಿ. ಒಬ್ರು ಏನು ಮಾಡಿದ್ದಾರೆ, ಫಸ್ಟಲ್ಲಿ ಸ್ವಲ್ಪ ನೋಡ್ತಾರೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ನೋಡ್ತಾರೆ. ಅಪ್ಡೇಟ್ ಬಂದಿಲ್ಲ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ? ಒಬ್ಬರು ಬಂದುಬಿಟ್ಟು ಮೊನ್ನೆ ಕಾಮೆಂಟಲ್ಲಿ ಹಾಕಿದ್ದಾರೆ, ಸುಮ್ಮನೆ ತಲೆ ಹುಳ ಬಿಡಬೇಡ ಗುರು, ಆದಷ್ಟು ಅಪ್ಡೇಟ್ ಏನಾಯಿತು ಅದು ಮಾತ್ರ ಹೇಳು ಅಂತ ಅಂದ್ಬಿಟ್ಟು ಅಂತಾರೆ. ಬರೀ ಅಪ್ಡೇಟು 1 ಸೆಕೆಂಡಲ್ಲಿ ಹೇಳ್ಬಿಟ್ರೆ ಏನು ಗುರು ಪ್ರಯೋಜನ ಇದೆ? ಸರ್ಕಾರ ಏನಾಗಿದೆ, ನಮ್ಮ ಕೇಂದ್ರ ಸರ್ಕಾರ ಏನು ಅನುಮತಿ ಕೊಟ್ಟಿದೆ, ಏನಾಗ್ತಾ ಇದೆ ಕೋರ್ಟಲ್ಲಿ, ಮತ್ತು ಎಷ್ಟು ಜಜ್ಮೆಂಟ್ ಆಗ್ತಿದ್ದೇವೆ, ಮತ್ತು ವಿವಾದಗಳೇನಾಗಿದೆ ಎಲ್ಲ ಕ್ಲಿಯರಾಗಿ ತಿಳ್ಕೊಬೇಕು ತಾನೇ. ಜಸ್ಟ್ ಏನೋ 1 ಸೆಕೆಂಡಲ್ಲಿ ಇಲ್ಲಪ್ಪ ಹೋಯ್ತು ಅಂತ ಅಂದ್ಬಿಟ್ಟು ಅಂದರೆ ಏನು ಪ್ರಯೋಜನ ಇಲ್ಲ. ನಿಮಗೂ ಪ್ರಯೋಜನ ಇಲ್ಲ, ನನಗೂ ಪ್ರಯೋಜನ ಇಲ್ಲ. ಸೊ ಕಾಮೆಂಟ್ಗಳು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನಾವು ಕೆಲಸ ಕಾರ್ಯಗಳು ಬಿಟ್ಟು ನಿಮಗೆ ಅಪ್ಡೇಟ್ ತಿಳಿಸ್ಬೇಕು ಅಂತಲೇ ಕಾಯ್ತಾ ಇರ್ತೀವಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫ್ರೈಡೇಗೆ ಹೇಳಿದಾರಂತೆ, ನೋಡೋಣ ಫ್ರೈಡೇ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ತನಕ
ಬಾಯ್ ಬಾಯ್.